मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा। ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಸ್ವಾಗತ. ಪ್ರತಿ ಸಂಜೆ ಕೂಡ ನಾನು ಲೈವಲ್ಲಿ ಬಂದಿರ್ತೇನೆ. ಆದರೂ ಕೂಡ ಲೈವಲ್ಲಿ ಬಂದು ಹೋದ್ಮೇಲೆ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ಸ್ ಕೂಡ ಹಾಕಿದಿರ್ತಾರೆ. ಸೊ ಫ್ರೀ ಇದ್ದಾಗ ಆ ಒಂದು ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನಿನ್ನೆ ಈವ್ನಿಂಗಲ್ಲಿ ಲೈವ್ ಬಂದು ಹೋಗಿದ್ದೆ. ಅದು ಬಂದ ಮೇಲೆ ಸುಮಾರು ಕಾಮೆಂಟ್ಸ್ಗಳು ಬಂದು ಜಸ್ಟ್ ಇವಾಗ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ನಿಮ್ಮಲ್ಲಿ ಯಾರು ಹೊಸಬರಿದ್ದೀರಿ, ಈಗ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮಲ್ಲಿ ಈ ಥರ ಡೌಟ್ಗಳಿದ್ದರೂ ಕೂಡ ನನಗೆ ನೀವು ಸಂಜೆ ಲೈವಲ್ಲಿ ಬರ್ತೀನಿ 5:15 ನಂತರ, ಆವಾಗ ಕೂಡ ನೀವು ಮಾಹಿತಿಯನ್ನು ಕೇಳ್ಬೋದು. ಇಲ್ಲ ಅಂತಂದರೆ ಒಂದು ಕಾಮೆಂಟನ್ನ ಹಾಕಿಬಿಟ್ಟಿದ್ರೆ ಸೊ ಫ್ರೀ ಇದ್ದಾಗ ಅದಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ BSc ನರ್ಸಿಂಗ್ ಸೆಮಿ ಗೌರ್ಮೆಂಟ್ ಲಿಸ್ಟ್ಗಳನ್ನು PDF ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಇವರು ಮಾನ್ಯರು. ಸೊ ಮಾನ್ಯರೇ, PDF ಅಂತ ನಂತರ ಇಲ್ಲ, ಯಾಕಂದರೆ ನಾನು PDF ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಎಲ್ಲಿ ಶೇರ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ, ಯಾಕಂದರೆ ನಂದು ಇನ್ಸ್ಟಾಗ್ರಾಮು ಇಲ್ಲ ಮತ್ತು ವಾಟ್ಸಪ್ಪು ಗ್ರೂಪು ಇಲ್ಲ. ಹೀಗಾಗಿ ನೀವೇ ಅದನ್ನು ಪಾಸ್ ಮಾಡಿ ಬರ್ಕೊಂಡ್ಬಿಟ್ರೆ ಒಳ್ಳೆಯದು. ಏನು 30 ಇದ್ದಾವೆ, ಬರ್ಕೊಂಡ್ಬಿಟ್ಟು. Okay, next, when the document verification for non-Karnataka students for BSc nursing. So now it is the process is going on. Non-Karnataka students, those which are studied in the other institutions in other state Karnataka. So you just clarify, today is the last date for those students which have different boards all over the Karnataka. Just you check it out which clue is comes under. Then message me, or you just check it out. If you are B, C, D, F, G, H like clues comes, then you go for today only. ಅನ್ನ JNM ಲಾಸ್ಟ್ ಡೇಟ್ ಹೇಳಿ, ಮುಂದಿನ ತಿಂಗಳು 5ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಆರ್ಟ್ಸ್ 72 ಬಂದಿದೆ. ಸ್ಟಡಿ 12th ಸ್ಟಡಿ ಸ್ಟೇ BO ಸೈನ್ ಬೇಕಾ? ಸೊ 12th BO ಸೈನ್ ಮಾಡೋದಿಲ್ಲ, ಅದಕ್ಕೆ DDPU ಸೈನ್ ಮಾಡ್ತಾರೆ. ಬಟ್ ಆರ್ಟ್ಸ್ನವ್ರಿಗೆ ಏನು ಮಾಡಿದ್ದಾರೆ ಅಂದ್ರಲ್ಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿರೋ ಬಗ್ಗೆ ಪ್ರೂಫ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಹಾಕಿದ್ರು ಬರುತ್ತೆ, ಸ್ಟಡಿ ಸರ್ಟಿಫಿಕೇಟ್ ತೆಗೆಸಿದ್ರು ಏನು ತೊಂದರೆ ಇಲ್ಲ. ಅಪ್ಲಿಕೇಶನ್ ಹತ್ತಿರ ನಂಬರ್ ಚೇಂಜ್ ಆಗಿದೆ, ಪ್ರಾಬ್ಲಮ್ ಆಗುತ್ತಾ? ಹೌದು, ಫೋನ್ ನಂಬರ್ ನೀವು ಅದು ಆ್ಯಕ್ಟಿವ್ ಇಲ್ಲ ಹಾಕಿದರೆ ನಾಳೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ OTP ಬರುತ್ತೆ. OTP ಹಾಕಲಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಓಪನ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಫೋನ್ ನಂಬರನ್ನು ಹಾಕಿರಲೇಬೇಕು. DHI BBMP ಶಾರ್ಟ್ ಲಿಸ್ಟ್ ಬಗ್ಗೆ ಹೇಳಿ ಬ್ರದರ್. ಸೊ ಅದು ಎಲ್ಲ ಬೆಂಕಿ ಹತ್ತಿ ಹೋಗಿದೆ, ಅದು ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಯಾರೋ ಹೇಳ್ತಾಯಿದ್ರು ವಿದ್ಯಾರ್ಥಿಗಳು. ಸೊ ಶಾರ್ಟ್ ಲಿಸ್ಟ್ ಹಚ್ಚೋದ್ರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೆ, ಏನೋ ಒಂದು ಲಫಡಾಬಾಜಿ ಮಾಡ್ಕೊಂಡು ಕೂತಿದ್ರಂತೆ. ಸೊ ಹೀಗಾಗಿ ಅದು ಶಾರ್ಟ್ ಲಿಸ್ಟನ್ನು ಹಚ್ಚಿಲ್ಲ. ನೀವೇ ಸಂಬಂಧಪಟ್ಟಂತಹ ಅಲ್ಲಿ ಅಧಿಕಾರಿಗಳಿಗೆ ಹೋಗಿ ನೀವು ಕೇಳ್ಕೋಬೇಕು ಅದೇನಾಗಿದೆ ಅಂತ. ನಂದು ಈ 2A ಕೆಟಗರಿ ಇದೆ, ನಾನು ನಮ್ಮ ಎರಡು ಎದುರು ಒಳಗೆ ಬರುತ್ತೆ. ಸೊ 2A ಕೆಟಗರಿ ಅಂತಂದರೆ ನೀವು ಈ ಲಿಸ್ಟಲ್ಲಿ ಬರೋದಿಲ್ಲ. ಇನ್ನೇನು ಸ್ಪೆಷಲ್ ಕೆಟಗರಿ ಹಾಕಿದ್ದೀನಿ ಅದರಲ್ಲಿ ಬರೋದಿಲ್ಲ. ಅದನ್ನು ನಿಮಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಬಿಡ್ತಾರೆ, ಅವಾಗ ನೋಡ್ಕೊಳ್ರಿ. ಇದು ಹೇಗೆ ಗೊತ್ತಾಗುತ್ತೆ ಸರ್ ನಾವು ಯಾವುದು ಕೆಟಗರಿ ಒಳಗಿದ್ದೀವಿ ಅಂತ? ಇದು ಸ್ಪೆಷಲ್, ನಿನ್ನೆ ನೈಟಲ್ಲಿ ಬಿಟ್ಟಿರುವಂಥ ಸ್ಪೆಷಲ್ ಕೆಟಗರಿ. ಯಾವುದು ಸ್ಪೆಷಲ್ ಕೋಟ ಇರುತ್ತಲ್ಲ, NCC, ಸ್ಕೌಟ್ ಗೈಡ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಎಕ್ಸ್ ಪೊಲೀಸ್ ಮ್ಯಾನ್ ಅಂಥವ್ರದ್ದು ಸ್ಪೆಷಲ್ ಕೆಟಗರಿ. ನಿಮ್ಮದು ಕೆಟಗರಿ ಎದ್ರಾಗ ಬರುತ್ತೆ ಅಂತ ನೀವು ನೋಡ್ಕೋಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮಲ್ಲೇ ತೆಗೀರಿ, ಅದರಲ್ಲಿ ನೀವು ಅಪ್ಲೈ ಮಾಡಿರ್ತೀರಿ ನನ್ನ ಕೆಟಗರಿ ಇದು ಅಂತ, ಅದೇ ನಿಮ್ಮ ಕೆಟಗರಿ ಬರುತ್ತೆ. ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಹೇಳಿ ಅಂತ. ಸೊ ಓಕೆ, ಅರ್ಥ ಆಗ್ತಾ ಇಲ್ಲ ಇವರಿಗೆ. ಇದು ಬರೋದಿಲ್ಲ ನಿಮಗೆ ಈಗ ಬಿಟ್ಟಿರುವಂಥದ್ದು ನಿಮ್ಮ ಕೆಟಗರಿಯಲ್ಲಿ, ಅದು ಸ್ಪೆಷಲ್ ಕೋಟ ಅಂತಿರುತ್ತೆ. ಓಕೆ, ಇರೋನ ಜೊತೆಗೆ ಓಕೆ. BSc ನರ್ಸಿಂಗ್ ಕೌನ್ಸಿಲಿಂಗ್ ಯಾವಾಗ ಮತ್ತು ಕೌನ್ಸಿಲಿಂಗ್ ಅಪ್ಲಿಕೇಶನ್ ಯಾವಾಗ? ಸೊ ನೋಡಿ, ನಾನು 2 ತಿಂಗಳಿಂದ ಲೈವಲ್ಲಿ ಬಂದು ಹೇಳ್ತಾ ಇದ್ದೀನಿ, BSc ನರ್ಸಿಂಗ್ ಅಪ್ಲಿಕೇಶನ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ನೀವು ಇವಾಗ CET ಎಕ್ಸಾಮ್ ಬರೆದವ್ರಿಗೆ ಮಾತ್ರ BSc ನರ್ಸಿಂಗು ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಇವಾಗ ಆನ್ಲೈನ್ ಮುಖಾಂತರನೇ ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಅವರು. ಅದು ಮುಗಿದ ಮೇಲೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಮುಂದಿನ ಪ್ರೊಸೆಸ್ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಕಾಲೇಜ್ ಸೆಲೆಕ್ಷನ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಕೇಳ್ತಾ ಇದ್ದೀರಿ. ಪ್ಯಾರಾಮೆಡಿಕಲ್ ರಿವ್ಯಾಲ್ಯೂಷನ್ ರಿಸಲ್ಟ್ ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದರು, ಯಾಕೆ ಬಂದಿಲ್ಲ ಅನ್ನೋದನ್ನು ನೀವು ಬೋರ್ಡಿಗೆ ಕಾಲ್ ಮಾಡಿ ಕೇಳ್ಕೋಬೇಕು. ಸರ್, ನಾನು JNM ನರ್ಸಿಂಗ್ ಅಪ್ಲಿಕೇಶನ್ ಹಾಕುವಾಗ ಕರ್ನಾಟಕದಲ್ಲಿ PUC ಮಾಡಿದ್ದೀವಿ ಅನ್ನೋದನ್ನು ಆಪ್ಷನ್ನಲ್ಲಿ ನೋ ಅಂತ ಹಾಕಿದ್ದೀವಿ, ಏನು ಪ್ರಾಬ್ಲಮ್ ಆಗುತ್ತೆ? ನೋ ಅಂತ ಹಾಕಿದರೆ ರಿಜೆಕ್ಟ್ ಆಗುತ್ತೆ, ಯಾಕಂದರೆ ಅವರು ಕರ್ನಾಟಕದಲ್ಲಿ ಓದಿರೋರಿಗೆ ಮಾತ್ರ ಗೌರ್ಮೆಂಟ್ ಸೀಟ್ಗಳನ್ನು ಕೊಡ್ತಾರೆ. ಸೊ ನೀವು ರಿಜೆಕ್ಟಾಗಿ ಬರೋ ತನಕ ವೇಟ್ ಮಾಡಿರಿ. ಒಂದು ಸಲ ಅದು ರಿಜೆಕ್ಟಾಗಿ ವಾಪಸ್ ಬರುತ್ತೆ, ಇಲ್ಲಾಂದ್ರೆ ಅವರು ಎಡಿಟ್ ಮಾಡ್ಕೊಂಡ್ಬಿಡ್ತಾರೆ. ಪಾಪ ವಿದ್ಯಾರ್ಥಿ ತಪ್ಪು ಮಾಡಿದ್ದಾರೆ ಅಂತೇಳಿ ಎಡಿಟ್ಗೂ ಮಾಡ್ಕೊಳ್ಬೋದು. ಎಡಿಟ್ ಮಾಡಲಿಲ್ಲ ಅಂದರೆ ನೀವು ವಾಪಸ್ ಬಂದು ಏನು ಮಾಡಬೇಕು, ರಿಜೆಕ್ಟಾಗಿ ಬಂದಾಗ ಎಂಟ್ರಿ ಮಾಡಬೇಕು, ಮತ್ತು ಎಂಟ್ರಿ ಮಾಡಲಿಕ್ಕೆ ಹೇಳ್ತಾರೆ. ಗೌರ್ಮೆಂಟ್ ಫಾರ್ಮಸಿ ಜಾಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ. ಸೊ ಅದು ಆಗೋದಿಲ್ಲ, ಯಾಕಂತಂದರೆ ಗೌರ್ಮೆಂಟ್ ಜಾಬದು ಅದು ತುಂಬ ಕ್ರಿಟಿಕಲ್ ಆಗಿದೆ. ಸೊ ಗೌರ್ಮೆಂಟ್ಗಳು ಸ್ಟೆಬಿಲಿಟಿ ಆಗಬೇಕು, ಗೌರ್ಮೆಂಟ್ ತಂದೊಂದು ಪ್ರೊಸೆಸ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಆಮೇಲೆ ಇಂಥ ಪ್ರೊಸೆಸ್ಗಳಿಗೆ ಕೈ ಹಾಕ್ತಾರೆ.
ಬಟ್ ಈ ಸದ್ಯಕ್ಕೇನು ನನಗನ್ಸುತ್ತೆ ಗೋರ್ಮೆಂಟಿಂದ ಯಾವುದೇ ಅದನ್ನು ಪ್ರೊಸೆಸಿಂಗ್ ಮಾಡುವಂಥ ಇದರಲ್ಲಿ ಕಂಡೀಷನಲ್ಲಿ ಇಲ್ಲ ಅಂತ ಅನಿಸುತ್ತೆ. ಇನ್ನೂ ಒಂದು 3-4 ತಿಂಗಳು ಲೇಟ್ ಆಗ್ಬೋದು. ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿದೆ, ಓಕೆ ಆಪ್ಷನ್ ಸ್ಟೂಡೆಂಟ್ ನೋ ಅಂತ ಹಾಕಿದ್ದೀವಿ. ಇನ್ ಕೇಸ್ ನಿಮ್ಮಲ್ಲಿ ಡೌಟ್ ಇದ್ದರೆ ನೀವು ಬೋರ್ಡ್ಗೆ ಕೂಡ ಇನ್ಫಾರ್ಮೇಷನ್ ಮಾಡ್ಬೋದು. ಸರ್ ನಮ್ಮ ಕಾಲೇಜಲ್ಲಿ ಸೆಕೆಂಡ್ ಇಯರ್ಗೆ DDT ಕೋರ್ಸ್ಗೆ ಡಿಮಾಂಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ DDT ಕೋರ್ಸ್ ಜಾಯಿನ್ ಇದ್ದಾವಂತ ಅಥವಾ ಇಲ್ವೋ? ಸೊ DDT ಕೋರ್ಸ್ ಡಿಮಾಂಡು ಇದೆ, ಯಾಕಂದರೆ ನನ್ನ ವಿದ್ಯಾರ್ಥಿಗಳು ಡಯಾಲಿಸಿಸ್ಗಳನ್ನು ಮಾಡಿ ಯಾರೂ ಕೂಡ ಇನ್ನೂವರೆಗೆ ಫಾಲ್ತು ಆಗಿಲ್ಲ. ಆದರೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇದೆ. ಎಲ್ಲರಿಗೂ ಜಾಬ್ ಸಿಕ್ಕಿದೆ, ಸ್ಯಾಲ್ರಿ ಕಡಿಮೆ ಇದೆ. ಎಷ್ಟಿದೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಓದಿದರೆ 4-5 ಸಾವಿರ ರೂಪಾಯಿ ಕೊಡ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ DDT ಮಾಡಿದರೆ ನಿಮಗೆ 8,000 to 12,000 ರೂಪಾಯಿ ಕೊಡ್ತಾರೆ. ಓಕೆ, ನೀವು ಡಿಸೈಡ್ ಮಾಡ್ಕೊಳ್ರಿ ನಿಮ್ಮಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಎಷ್ಟಿದೆ ಅಂತ. ಅದರ ಮೇಲೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ, ಜಾಬ್ ಸಿಗುತ್ತೆ.